ಸರ್ ನಾವು ಲೋನ್ ತೊಗೊಂಡು ಇವರಿಗೆಲ್ಲ ಅಮೌಂಟ್ ಕೊಟ್ಟಿದ್ದೀವಿ. ನಾವು ತಿಂಗಳ ಅಲ್ಲಿ EMIನೂ ಕಟ್ತಾಯಿದ್ದೀವಿ. ನಮಗೂ ಫ್ಯಾಮಿಲಿ ಇದೆ, ಮಕ್ಕಳಿದೆ, ಸ್ಕೂಲ್ ಫೀಸಸ್ಗಳಿದ್ದಾವೆ, ನಮಗೂ ತುಂಬ ಪ್ರೆಷರಸ್ ಇದೆ. ನಾವು ಇದರಲ್ಲಿ ಒಂದು ಸಿಗಾಕೊಂಡು ನಾವು ಇದರಲ್ಲಿ 3 ತಿಂಗಳಿಂದ ನಾವು ಊಟ ನಿದ್ದೆ ನೆಮ್ಮದಿ ಏನೂ ಇಲ್ದಲೆ, ನಮಗೂ ಸುಖ ಇಲ್ದಲೆ, ನಾವು ನೋಡಿ ಕೆಲಸಕ್ಕೆ ಹೋಗ್ದಲೆ ಈ 3 ತಿಂಗಳಿಂದ ಇದರಿಂದನೇ ಓಡಾಡ್ತಾಯಿದ್ದೀವಿ. ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಝೋನಲ್ಲಿ ಪೊಲಿಟಿಷನಿಗೆ ಹೋಗಿದ್ದೀವಿ, ಅಲ್ಲೂ ಅವ್ರು ನಮಗೆ ಸಹಕರಿಸ್ತಾ ಇಲ್ಲ. ಇಲ್ಲಿ ಬಂದರೂ ಇಲ್ಲೂ ಸಹಕರಿಸ್ತಾ ಇಲ್ಲ. ದಯವಿಟ್ಟು ನಿಮ್ಮ ಮಾಧ್ಯಮದಿಂದ ನಾವು ಹೇಳ್ತಿದ್ದೀವಿ, ನಮಗೆ ಸ್ವಲ್ಪ ಸಹಾಯ ಮಾಡಿ. ಈ ಕಂಪ್ನಿ ಇರೋದು ಇಲ್ಲಿ ಎಷ್ಟು ಫ್ರಾಡ್ ಮಾಡಿ? ಈ ಕಂಪ್ನಿ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ. ಇದು ಒಂದು 350 ಜನ ಇದ್ದಾರೆ. ಅಮೌಂಟ್ ಬಂದು 60 crores ಬರುತ್ತೆ ಸರ್. ಇದು ಯಾವ್ಯಾವ ಭಾಗದಲ್ಲಿ ಈ ಥರ ಮೋಸ ಮಾಡಿದ್ರು? ಇದು ಟೋಟಲಿ ಬೆಂಗಳೂರಲ್ಲೇ. ಈಗ ನಾನು ಹೊಸದಾಗಿ ಕೇಳ್ತೀನಿ, ಡೆಲ್ಲಿಯಲ್ಲೂ ಇದು ಸ್ಟಾರ್ಟ್ ಆಗಿದೆ. ಈ ಕಂಪ್ನಿ ಹೆಸರು ಸರ್, ಮತ್ತು ಅವ್ರ ಬ್ಯಾಕ್ಗ್ರೌಂಡ್ ಏನು ಸರ್? ಅವ್ರ ಬ್ಯಾಕ್ಗ್ರೌಂಡು ಬಂದು ಅವರು ಏನು ಮಾಡ್ತಾರೆ, ಇವರು ಕಮೋಡಿಟಿ ಬಿಸ್ನೆಸ್ ಮಾಡ್ತಾರಂತೆ. ನಮ್ಮ ಹತ್ರ ದುಡ್ಡು ತೊಗೊಂಡು ಅವರು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅವರು ಆ ಪ್ರಾಫಿಟಲ್ಲಿ ಆ ಓನರ್ಗಳಿಗೆ ಅವರು ರೆಂಟ್ ಪೇ ಮಾಡೋ ಥರ ಅವರು ಬಿಸ್ನೆಸ್ ಮಾಡ್ತಿರೋದು. ಇವರು ಬಂದು ಸ್ಟೇ ಆಗಿರೋದು, ಇವರು ಪ್ರಾಪರ್ಲಿ ಬಂದು ಬೆಂಗಳೂರವರೇ, ಆದರೆ ಇವರು ದುಬೈಯಿಂದ ಅವರು ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಿರೋದು, ಇವರು ಆಪ್ರೇಟ್ ಮಾಡ್ತಿರೋದು. ಅವ್ರ ಹೆಸರು ವಿವೇಕ್ ಕೇಶವನ್ ಅಂತ, ಕಂಪನಿ ಹೆಸರು ಕಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್. ಈ ವಿವೇಕ್ ಕೇಶವನ್ ಪೊಲಿಟಿಕಲ್ ಇದ್ದಾರಾ? ಹೌದು ಸರ್, ಅವರು ಈಗ ನಮಗೆ ಗೊತ್ತಾಗ್ತಾ ಇದೆ, ಮುಂಚೆ ನಮಗೆ ಗೊತ್ತಿರಲ್ಲ. ಇವರು ಪೊಲಿಟಿಕಲಲ್ಲೂ ಅವರಿಗೆ ಸಪೋರ್ಟ್ಸ್ ಇದೆ, ತುಂಬ ಕಡೆಯಿಂದ ಬ್ಯಾಕ್ ಸಪೋರ್ಟ್ಸ್ ಇದೆ ಅಂತ. ಸಪೋರ್ಟ್ಸು ಕರೆಕ್ಟಾಗಿ ನಮಗೆ ಅದು ಇಂಥವ್ರೆ ಅಂತ ಹೆಸರು ಗೊತ್ತಿಲ್ಲ. ಬಟ್ ನಮಗೆ ಮೊನ್ನೆ ಗೊತ್ತಾಯಿತು ಇವರು ಪೊಲಿಟಿಕಲಲ್ಲೂ ಇವ್ರಿಗೆ ಸಪೋರ್ಟ್ ಇದೆ ಅಂತ, ಸೆಂಟ್ರಲಿಂದ ಸಪೋರ್ಟ್ ಇದೆ ಅಂತ ಗೊತ್ತಾಯಿತು ಸರ್. ನ್ಯಾಯ ಸಿಕ್ಕಿದೆ ನಿಮಗೆ? ನಾವು ಪೊಲೀಸ್ ಹತ್ರ ತುಂಬ ಅಲ್ದು ಬಿಟ್ಟಿದ್ದೀವಿ ಸರ್. ನಾನು ಇಲ್ಲ ಅಂದ್ರೂ ಒಂದು 2 ವಾರದಿಂದನೂ ಕಂಟಿನ್ಯೂಸ್ ಆಗಿ ಎಲ್ಲ ಪೊಲಿಟಿಷನಿಗೆ ಹೋಗ್ತಾ ಇದ್ದೀವಿ. ಅವರು ಪ್ರಾಪರಾಗಿ ನಮಗೆ FIR ಲಾಡ್ಜೇ ಮಾಡ್ಕೋತಾ ಇಲ್ಲ ನಮ್ಮ ಹೆಸರು ಮೇಲೆ. ನಾವು ಅವರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಅಮೌಂಟು ತುಂಬ ಬಿಗ್ ಅಮೌಂಟು, ನಮಗೆ ಓನರ್ ಕಡೆಯಿಂದ ತುಂಬ ಕಷ್ಟ ಕೊಡ್ತಿದ್ದಾರೆ. ಫೋನ್ ಮಾಡಿ ವೆಕೆಟ್ ಮಾಡಿ ನೋಟಿಸ್ಗಳು ಕಳಿಸ್ತಿದ್ದಾರೆ, ಇಮೇಲ್ ಮಾಡ್ತಿದ್ದಾರೆ, ವಾಟ್ಸಪ್ ಕಳಿಸ್ತಿದ್ದಾರೆ. ನಿಮಗೆ ಈ ಡೇಟ್ ಕೊಡ್ತೀನಿ, ಈ ಡೇಟಿಂದ ನೀವು ವೆಕೆಟ್ ಮಾಡಿ, ಇಲ್ಲ 15 ದಿವಸ ಟೈಮ್ ಕೊಡ್ತಾಯಿನಿ ವೆಕೆಟ್ ಮಾಡಿ, ಇಲ್ಲ ಅಂದರೆ ನಾವು ನೀರು ಕಟ್ ಮಾಡ್ತೀವಿ, ಕರೆಂಟ್ ಕಟ್ ಮಾಡ್ತಿದ್ದೀವಿ ಅಂತ ಎಲ್ಲ ಥರ ನಮಗೆ ಧಮಕಿ ಹಾಕ್ತಿದ್ದಾರೆ. ನಮಗೆ ದಯವಿಟ್ಟು ಇದು ಹೆಲ್ಪ್ ಮಾಡಿ ಕೊಡಿ ಸರ್. ಅಂದರೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಪರ್ಚೇಸ್ ಮಾಡೋದು? ನಾವಿದು ನೋಡಿ, ಇದು ನಾವು ಸ್ಟಾರ್ಟಿಂಗ್ ಬಂದಿರೋದು, ಇವರು ಎಲ್ಲ ಥರದ್ದು ಇವರು ಆ್ಯಡ್ಸ್ನ ಹಾಕಿದ್ದಾರೆ. ಪಾಂಪ್ಲೆಟ್ ಆಗಲಿ, ನ್ಯೂಸ್ ಪೇಪರ್ ಆಗಲಿ, ನೋ ಬ್ರೋಕರ್ ಆಗಲಿ, OLXL ಆಗಲಿ, ಆ ಥರ ಎಲ್ಲ ಕಡೆಯೂ ಇವ್ರದ್ದು ಬಿಸ್ನೆಸ್ಸು ಪಬ್ಲಿಕ್ ಮಾಡಿದ್ದಾರೆ. ಅದನ್ನು ನಾವು ಅಟ್ರ್ಯಾಕ್ಟ್ ಆಗಿ ನಾವು ನೋಡಿ ಬಂದಿರೋದು ಸರ್. ಈಗ ಎಷ್ಟು ದಿನದಿಂದ ಅವನು ಕೈಗೆ ಸಿಗ್ತಿಲ್ಲ, ನೀವೇನು ಕಾಂಟ್ಯಾಕ್ಟ್ ಮಾಡೋಕ್ಕೆ? ನಾವು ಅವರಿಗೆ ನಾವು ತುಂಬ ಟೈಮಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅವರು ಫಾಲ್ಸ್ ಪ್ರಾಮಿಸ್ಗಳನ್ನ ಕೊಡ್ತಾ ಇದ್ದಾರೆ. ನಾನು ಮುಂದಿನ ವಾರ ಬರ್ತೀನಿ, ಇಂಥ ದಿವಸ ಬರ್ತೀನಿ ಅಂತಾರೆ, ಅವ್ರು ಬರೋದೇ ಇಲ್ಲ. ಮತ್ತೆ ಫೋನ್ ಮಾಡಿದ್ರೆ ಮತ್ತೆ ಸ್ವಿಚ್ ಆಫ್ ಬರುತ್ತೆ. ಅವರಿಗೆ ನಾವು ಇಡೀ ದಿವಸ ನಾವು ಕಾಯ್ತಿರ್ತೀವಿ, ಆನ್ಲೈನಲ್ಲಿ ಏನೋ ಬರ್ತಾರೇನೋ ಅಂತ, ಅದನ್ನು ಬರೋಲ್ಲ. ಅವ್ರು ಬಂದಾಗ ನಾವು ಫೋನ್ ಮಾಡಿದ್ರೆ ಫೋನು ಅಟೆಂಡ್ ಮಾಡಲ್ಲ, ಸ್ವಿಚ್ ಆಫ್ ಮಾಡ್ತಿದ್ದೇ ಇರೋದಕ್ಕೆ. ಸಮಸ್ಯೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರು ಅವರು, ಉತ್ತರ ಕೊಟ್ಟರು. ಅವ್ರು ಏನು ಹೇಳ್ತಿದ್ದಾರೆ, ಅವ್ರದ್ದು ಬಿಸ್ನೆಸ್ಸು ಲಾಸ್ ಆಗಿದೆ. ಅವ್ರು ಹೇಳ್ತಿದ್ದಾರೆ, ನೀವು ಓನರ್ ಹತ್ರ ಮಾತಾಡಿ ಸ್ವಲ್ಪ ಟೈಮ್ ಕಾಲಾವಕಾಶ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಓನರ್ಗಳ ಹತ್ರ ನಾವು ಮಾತಾಡಿ 1 ಮಂತ್ ಟೈಮ್ ಕೊಡಿ ಅಂತ ನಾವು ಕೇಳಿದ್ದೀವಿ. ಅವ್ರ ಪ್ರಕಾರ ಅವ್ರ ಡೈರೆಕ್ಷನಲ್ಲೇ ನಾವು ಹೇಳಿದ್ದೀವಿ. ಅವರು ಏನೋ ತುಂಬ ದಿವಸದಿಂದ ಅವ್ರಿಗೇನೋ ಲಾಸ್ ಆಗಿದೆ, ಹಾಗಾಗಿ ಅವ್ರು ಟೈಮ್ ಕೇಳ್ತಿದ್ದಾರೆ. ನೀವು ದಯವಿಟ್ಟು ಟೈಮ್ ಮಾಡಿಕೊಡ್ಬೇಕು ಅಂದಿದ್ದಕ್ಕೆ ಓನರು ಒಪ್ಕೊಂಡ್ರು. ಆ ಟೈಮೂ ಮಿತಿ ಮೀರೋಗಿದೆ. 3, 4, 6 ಮಂತ್ಸ್ ಆಗ್ತಾಯಿದೆ. ಅದಾದಮೇಲೆ ಅವರು ಕಾಂಟ್ಯಾಕ್ಟಲ್ಲೇ ಬರ್ತಾಯಿಲ್ಲ. ವಿವೇಕ್ ಕೇಶವನ್